ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿಗೆ ವಿರಾಮ ಹಾಕುವ ಸಲುವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಅಮೆರಿಕ ಇರಾನ್ ಮಧ್ಯೆ ಎರಡನೇ ಸುತ್ತಿನ ಶಾಂತಿ ಸಂಧಾನ ಮಾತುಕತೆ ನಡೀತಾ ಇದೆ. ಅಮೆರಿಕ ತಂಡದಲ್ಲಿ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕಾಫ್ ಹಾಗೂ ಸಲಹೆಗಾರ ಜಾರೆಡ್ ಕುಶ್ನರ್ ಇದ್ದಾರೆ. ಇರಾನ್ ತಂಡವನ್ನು ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಘೇರ್ ವಾಲಿಬಾಫ್ ಹಾಗೂ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ನೇತೃತ್ವ ವಹಿಸಿದ್ದಾರೆ. ಇನ್ನು ಅಮೆರಿಕ ದಾಳಿಯಿಂದ ಬಲಿಯಾದ ಮಿನಾಬ್ ಶಾಲೆಯ 168 ಮಡಿದ ಮಕ್ಕಳ ಫೋಟೋಗಳು, ಶಾಲಾ ಬ್ಯಾಗ್ಗಳು, ರಕ್ತಸಿಕ್ತ ಶೂಗಳನ್ನು ಇರಾನ್ ನಿಯೋಗ ತನ್ನ ವಿಮಾನದ ಸೀಟ್ನಲ್ಲಿ ಇಟ್ಟಿದ್ದರು. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್, ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್, ರಾಷ್ಟ್ರೀಯ ಸಭೆಯ ಸ್ಪೀಕರ್ ಅಯಾಸ್ ಸಾದಿಕ್, ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಸೈಯದ್ ಆಸಿಮ್ ಮುನೀರ್ ಹಾಗೂ ಗೃಹ ಸಚಿವ ಸೈಯದ್ ಮೊಹಸಿನ್ ರಜಾ ಎರಡೂ ತಂಡಗಳನ್ನು ಸಮನ್ವಯ ಮಾಡ್ತಾ ಇದ್ದಾರೆ. ಇನ್ನು ಇರಾನ್ ನಿಯೋಗವನ್ನು ಸೇನಾ ದಿರಿಸಿನಲ್ಲಿ ಸ್ವಾಗತಿಸಿದ ಆಸಿಮ್ ಮುನೀರ್ ಅಮೆರಿಕ ಉಪಾಧ್ಯಕ್ಷರನ್ನು ಸೂಟ್ನಲ್ಲಿ ಸ್ವಾಗತಿಸಿದರು. ಶಾಂತಿ ಸಭೆಗೆ ಮುನ್ನ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅಮೆರಿಕ ಮತ್ತು ಇರಾನ್ ಜೊತೆ ಪ್ರತ್ಯೇಕ ಸಭೆಯನ್ನು ನಡೆಸಿದರು. ಅಮೆರಿಕ ಇರಾನ್ ನೇರ ಮಾತುಕತೆಗೆ ಪಾಕಿಸ್ತಾನ ಒತ್ತಾಯಿಸಿದೆ ಅಂತ ತಿಳಿದು ಬಂದಿದೆ. ಈ ಮಧ್ಯೆ ಒಂದೇ ದಿನದಲ್ಲಿ ಸಂಧಾನ ಏರ್ಪಡೋದು ಅನುಮಾನ ಇದ್ದು 2-3 ದಿನ ಮಾತುಕತೆ ನಡೀತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ವ್ಯಾನ್ಸ್ ವಿಮಾನಕ್ಕೆ ಪಾಕಿಸ್ತಾನದ 5 F-16 ಫೈಟರ್ ಜೆಟ್ಗಳ ಮೂಲಕ ಭದ್ರತೆಯನ್ನು ನೀಡಿತ್ತು. ಇರಾನ್ ವಾಯುಪ್ರದೇಶ ಪ್ರವೇಶ ಮಾಡದೆ ಅಮೆರಿಕ ವಾಯುಪಡೆಯ ಬೋಯಿಂಗ್ C-32A ವಿಮಾನಕ್ಕೆ ಪಾಕಿಸ್ತಾನಿ ವಾಯುಪ್ರದೇಶಕ್ಕೆ ಬಂದಿದೆ. ಈ ವೇಳೆ ವ್ಯಾನ್ಸ್ಗೆ ಪಾಕ್ ಬೆಂಗಾವಲನ್ನು ಒದಗಿಸಿತ್ತು. ಅಲ್ಲದೆ ಇಸ್ಲಾಮಾಬಾದ್ನಲ್ಲಿ ಭಾರೀ ಭದ್ರತೆ ಕೈಗೊಳ್ಳಲಾಗಿದೆ. ಇರಾನ್ ನಿಯೋಗಕ್ಕೂ ಕೂಡ ಪಾಕ್ ಫೈಟರ್ ಜೆಟ್ಗಳು ಭದ್ರತೆಯನ್ನು ಕೊಟ್ಟಿದ್ವು. ಅಂದಹಾಗೆ ಈ ನೂರ್ ಖಾನ್ ಏರ್ಬೇಸ್ ಇವರಿಬ್ಬರು ಬಂದು ಇಳಿದ್ರಲ್ಲ, ಇದನ್ನು ಆಪರೇಷನ್ ಸಿಂಧೂರದ ವೇಳೆ ಭಾರತ ಹಾನಿಗೊಳಿಸಿತ್ತು. ಇನ್ನು ಇರಾನ್ ಅಮೆರಿಕ ನಡುವೆ ಶಾಂತಿ ಮಾತುಕತೆಗೆ ಮುನ್ನ ಇರಾನ್ ತನ್ನ ಪೂರ್ವ ಷರತ್ತುಗಳಿಗೆ ಸ್ಪಷ್ಟನೆ ಸಿಗಬೇಕು ಅಂತ ಪಟ್ಟು ಹಿಡಿದಿದೆ. ಲೆಬನಾನ್ ಕದನ ವಿರಾಮದ ಭಾಗ ಆಗಬೇಕು, ವಿದೇಶದಲ್ಲಿ ಇರಾನ್ ನಿರ್ಬಂಧಿತ ಸ್ವತ್ತನ್ನು ರಿಲೀಸ್ ಮಾಡಬೇಕು ಅಂತ ಇರಾನ್ ಕಂಡೀಷನನ್ನು ಹಾಕಿತ್ತು. ಅಲ್ಲದೆ ತನ್ನ ಕಂಡೀಷನ್ಗೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ ಅಂತಲೂ ಇರಾನ್ ಮೂಲಗಳು ಹೇಳಿದ್ವು. ಆದರೆ ಇರಾನ್ ಷರತ್ತಿಗೆ ಅಮೆರಿಕ ಸೊಪ್ಪು ಹಾಕಿಲ್ಲ. ಕತಾರ್ ಸೇರಿದಂತೆ ವಿದೇಶದಲ್ಲಿನ ಯಾವುದೇ ಆಸ್ತಿ, ಹಣಕಾಸು ಬಿಡುಗಡೆಗೆ ಸಮ್ಮತಿ ಕೊಟ್ಟಿಲ್ಲ. ಇನ್ನು ಸಂಧಾನ ಸಭೆಗೂ ಮುನ್ನ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿರೋ ಟ್ರಂಪ್, ಹೊರ್ಮುಜ್ನಲ್ಲಿ ಇರಾನ್ಗೆ ಸುಂಕ ವಿಧಿಸಲು ಬಿಡಲ್ಲ, ಸಂಧಾನ ವಿಫಲವಾದರೆ ಯಾವುದೇ ಬ್ಯಾಕಪ್ ಪ್ಲಾನ್ಗಳು ಇಲ್ಲ, ಇರಾನ್ ಮೇಲೆ ಅತಿ ದೊಡ್ಡ ದಾಳಿ ನಡೆಯುತ್ತೆ, 48 ಗಂಟೆ ಒಳಗೆ ಸೂಕ್ತ ನಿರ್ಧಾರಕ್ಕೆ ಬನ್ನಿ, ನಿಮಗೆ ಮಾತುಕತೆ ಬಿಟ್ಟು ಬೇರೆ ಅಸ್ತ್ರಗಳಿಲ್ಲ, ನಮ್ಮ ನೌಕೆಗಳಿಗೆ ಅತ್ಯುತ್ತಮ ಶಸ್ತ್ರಾಸ್ತ್ರಗಳನ್ನು ತುಂಬುತ್ತಾ ಇದ್ದೀವಿ, ಒಪ್ಪಂದವಾಗದಿದ್ದರೆ ಆ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತೇವೆ, ಇರಾನ್ ಬಗ್ಗದೆ ಹೋದಲ್ಲಿ ಸರ್ವನಾಶ ಗ್ಯಾರಂಟಿ ಅಂತ ಟ್ರಂಪ್ ಬೆದರಿಸಿದ್ದಾರೆ. ಇನ್ನು ಅಮೆರಿಕ ಮುಂದೆ ಇರಾನ್ ಇಟ್ಟಿರ್ತಕ್ಕಂಥ ಪ್ರಮುಖ ಬೇಡಿಕೆಗಳು ಏನು ಅಂತಕ್ಕಂಥದ್ದನ್ನು ಒಂದ್ಸರ್ತಿ ನಾವು ನೋಡ್ಬೋಣ ಕ್ವಿಕ್ ಆಗಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ವಾಹಿನಿಯ ಹಿರಿಯ ಮುಖ್ಯಸ್ಥರು ಮತ್ತು ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ HR ರಂಗನಾಥ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಅರವಿಂದ್. ಸರ್, ಈಗ ಒಂದು ಕಡೆ ಏನೋ ಶಾಂತಿ ಮಾತುಕತೆ ಅಂತಾರೆ, ಮಾತುಕತೆಗೆ ಮುನ್ನ ಇರಾನ್ ಅವರು ಪೂರ್ವ ಷರತ್ತುಗಳನ್ನ ಹಾಕೊಂಡು ಕೂತಿದ್ದಾರೆ, ಮಾತುಕತೆಗೆ ಮುನ್ನ ಟ್ರಂಪ್ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ ಇರಾನ್ಗೆ. ಇಂಥ ಪರಿಸ್ಥಿತಿನಲ್ಲಿ ಮಾತುಕತೆ ಹೇಗಾಗುತ್ತೆ ಸರ್? ಸಾಧ್ಯನಾ ಸರ್? ಗುರಾಯಿಸೋ ವ್ಯವಹಾರ ಅಂತ ಇದೆ, ಕೇಳಿಸ್ಕೊಂಡಿದ್ದೀರಾ ಎಲ್ಲರೂ? ಹೌದು ಸರ್, ಗುರಾಯಿಸ್ತಿರ್ತಾರೆ ಒಬ್ರಿಗೊಬ್ರು. ನೀ ಏನ ಮಾಡ್ಕತೀಯ ಅಂತ ಗುರಾಯಿಸ್ಕೊತಾರೆ. ಇದು ಗುರಾಯಿಸೋ ಹಂತದಲ್ಲಿ ಇದಾರೆ ಈಗ. ಈ ಹಂತದಲ್ಲಿ ಇಬ್ರು ಆಯ್ತಪ್ಪ, ನಾನೇನಪ್ಪ ಮಾಡ್ಬೇಕು, ನಾನು ಎಲ್ಲ ವಿಮಾನ ಎಲ್ಲ ತಗೊಂಡು ವಾಪಸ್ ಸುಟ್ಟೋಗ್ಬೇಕಾ, ಓಕೆಪ್ಪ ಅಂತ ಒಬ್ಬ. ಇನ್ನೊಬ್ಬ ನಾನೇನಪ್ಪ ಮಾಡ್ಬೇಕು, ಎಲ್ಲ ಮಿಸೈಲ್ನೆಲ್ಲ ಸುಟ್ಟಾಕ್ಬಿಡ್ಲೇನಪ್ಪ ಅಂತ ಇನ್ನೊಬ್ಬ ಮಾಡಕ್ ಆಗದೇ ಇಲ್ಲ. ಹಾಗಾಗಿ ಇಬ್ರು ತಮ್ಮ ಪೊಸಿಷನ್ ಏನು ಅನ್ನೋದನ್ನ ಸೆಟ್ ಮಾಡ್ಕೋತಿದ್ದಾರೆ ಈ ಟಾಕಲ್ಲಿ. ಇದು ದೀರ್ಘಕಾಲ ಎರಡೂ ದೇಶಗಳ ನಡುವೆ ಮತ್ತು ಇಡೀ ಪ್ರಾಂತ್ಯದಲ್ಲಿ ನಡೆದಿರುವಂತಹ ಅವಿಶ್ವಾಸದ ಪರಿಣಾಮಗಳೆಲ್ಲವೂ ಜಗಳಗಳು. ಇದು ಒಂದು ಮಾತುಕತೆ 1 ಗಂಟೆಯಲ್ಲಿ ಪರಿಹಾರ ಆಗೋದಾಗಿದ್ರೆ ದೂರವಾಣಿಲೇ ಮಾಡ್ಕೋಬಹುದಾಗಿತ್ತು. ಹೌದು. ಹಾಗಾಗಿ ಇಬ್ರು ಇವಾಗ ಸೆಟ್ ಮಾಡ್ಕೋತಿದ್ದಾರೆ ನನ್ನಂದು ಏನು ಅಂತ. ಇಲ್ಲಿಂದ ಮುಂದಕ್ಕೆ ಟೋನ್ ಡೌನ್ ಆಗಿ ಒಬ್ಬೊಬ್ಬರಾಗಿ ಕೆಳಗಿಳಿತಾರೆ, ಅಥವಾ ಕೆಳಗಿಳಿಯಲ್ಲ, ಎರಡರಲ್ಲೂ ಒಂದಾಗ್ಬೇಕು. ಹಾಗಾಗಿ ಜನ ಮತ್ತು ಪ್ರಪಂಚ ಈ ಮಾತುಕತೆ ಇವತ್ತು ರಾತ್ರಿ ಬಗೆಹರಿಬೇಕು ಅಂತ ನಿರೀಕ್ಷೆ ಮಾಡೋದೇ ಮೊದಲನೇ ತಪ್ಪು. ಹಾಗಾಗಲ್ಲ. ಅದು ವಿವಿಧ ಹಂತಗಳಲ್ಲಿ ನಡಿಬೇಕಾಗತ್ತೆ. ಎರಡನೇದು, ಒಂದು ವೇಳೆ ವಿವಿಧ ಹಂತದಲ್ಲಿ ನಡೆದ ಮೇಲೆ ಅದು ಯಶಸ್ವಿ ಆಗಲೇಬೇಕು ಅಂತ ಯಾವುದೇ ಕಾನೂನಿಲ್ಲ. ಹಲವಾರು ಈ ತರದ ಒಪ್ಪಂದಗಳು ಮುರಿದು ಬಿದ್ದಿರುವಂತದ್ದಿದೆ. ಹಾಗಾಗಿ ನೋಡೋಣ, ಈಗ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಎಲೆಗೆ ಈಗ ಉಪ್ಪಿನಕಾಯಿ ಬಿದ್ದಿದೆ ಅಷ್ಟೇ.
ಇನ್ನು ತುಂಬಾ ಬಡ್ಸಕ್ ಬಹಳ ಇದೆ ಎಲೆ ಮೇಲೆ. ಹಾಗಾಗಿ ನೋಡೋಣ, ವಿ ವಿಲ್ ವೆಯ್ಟ್ ಫಾರ್ ಇಟ್ ಅಷ್ಟೇ. ಓಕೆ, ಬಟ್ ಇಂಥ ವಿಚಾರಗಳಲ್ಲಿ ಯಾರಾದರೂ ಒಬ್ಬರಾದರೂ ಪ್ಲೀಸಿಂಗ್ ಆಗಿ ಮಾತನಾಡಿಕೊಂಡು ಮುಂದುವರಿಯುವಂತಹ ವಿಚಾರಣೆ ಇಲ್ಲ. ಇರಾನ್ ಅವರು ಯುದ್ಧ ಶುರುವಾದಾಗಿಂದನೂ ಅವರು ನಮ್ಮದೇ ಯಾವಾಗಲೂ ಮುಂದಿರಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಮಾತಾಡ್ತಾ ಇದ್ದಾರಲ್ಲ ಸರ್. ನಾನು ತುಂಬಾ ಪ್ಲೀಸಿಂಗ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ನನ್ನ ವೀಕ್ನೆಸ್ ಅಂತ ನೀವು ಪರಿಗಣಿಸೋ ಸಾಧ್ಯತೆ ಇರುತ್ತೆ. ಓಕೆ, ನೀವು ನನ್ನ ಬಲಹೀನತೆ, ಶಕ್ತಿಹೀನತೆ ಅಂತ ಅನ್ಕೊಂಡ್ಬಿಡ್ಬೋದು ನೀವು. ನಾನು ಅಂತಹ ಪರಿಸ್ಥಿತಿಲಿ ಇಲ್ಲ ಅನ್ನೋದನ್ನ ವೈರಿಗೆ ಹೇಳ್ತಾ ಇದ್ದೀನಿ. ನಾನು ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ನಿನಗೊಳ್ಳೇದಾಗ್ಲಿ ಅಂತ ಬಂದಿದ್ದೀನಪ್ಪ ಅಂತ ನನ್ನ ವಾದ. ಹಾಗೆ ಟ್ರಂಪುವೆ ನೋಡಿ, ನಾನು ಅವ್ರನ್ನ ಬದುಕಿಸಿರೋದೇ ನೆಗೋಷಿಯೇಟ್ ಮಾಡಕ್ ಯಾರೋ ಒಬ್ರು ಇರ್ಲಿ ಅಂತ ಬದುಕಿಸಿದೀನಿ ಅಂತ ಹೇಳ್ತಾರೆ. ಹೆಚ್ಚಿಗೆ ಮಾತಾಡಿದ್ರೆ ಮತ್ತೆ ಉಡಾಯಿಸ್ಬಿಡ್ತೀನಿ ಎಲ್ಲಾರನ್ನೂ ಅಂತಾರೆ. ಅವ್ರು ಪ್ಲೀಸಿಂಗ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಪ್ರಪಂಚ ಏನ್ ಹೇಳ್ತಿತ್ತು, ಅಮೆರಿಕ ಬಗ್ಗದ್ರಪ್ಪ, ಸರಿಯಾಗಿ ಬಗ್ಗಿಸ್ದ ನೋಡ ಅವನು ಇರಾನ್ನವನು ಅಂತಾರ ಆಮೇಲೆ. ಹಾಗಾಗಿ ಇದು ಬಗ್ಗುವುದು, ಏಳುವುದು, ಎದೆನ ಇದು ಮಾಡ್ಕೊಂಡು ಓಡಾಡೋದಲ್ಲ. ಇದು ಒಂದು ತಂತ್ರಗಾರಿಕೆಯ ಭಾಗ ಮಾತುಕತೆ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ. ಹಾಗಾಗಿ ಇದು ಆರಂಭ ಆಗುತ್ತೆ, ಮುಂದೆ ನೋಡೋಣ ಏನೇನ. ಇಬ್ರು ತಮ್ಮ ದೇಶಗಳಲ್ಲಿ ಹಿಂದೆ ಕೂತಿರೋರ್ನ ಮಾತಾಡಿಸ್ಬೇಕಾಗತ್ತೆ, ಅವ್ರ ಅನುಮತಿಗಳನ್ನ ಪಡ್ಕೋಬೇಕು. ಸುಪ್ರೀಂ ಲೀಡರ್ ನಿಜವಾಗ್ಲೂ ಆರೋಗ್ಯವಾಗಿದ್ರೆ ಇಲ್ಲಿ ಬಂದಿರೋ ಇರಾನ್ ತಂಡ ಸುಪ್ರೀಂ ಲೀಡರ್ ಜೊತೆ ಕನ್ಸಲ್ಟ್ ಮಾಡ್ಬೇಕಾಗತ್ತೆ, ಸಮಾಲೋಚನೆ ಮಾಡ್ಬೇಕು. JD ವಾನ್ಸ್ ತಾನೇ ಕೂತ್ಕೊಂಡು ತೀರ್ಮಾನ ಮಾಡಕ್ ಬರಲ್ಲ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಆತನ ಇತರ ಅಡ್ವೈಸರ್ಸ್ ಜೊತೆ ಕೂತ್ಕೊಂಡು ಅವರು ಚರ್ಚೆ ಮಾಡ್ಕೋಬೇಕು. ಇದೆಲ್ಲ ತುಂಬಾ ಕಾಲ ಇದೆ, ಸಮಯ ಇದೆ, ಈಸಿ ಅಲ್ಲ ಅರವಿಂದ್. ಅಂದ್ರೆ ಒಂದ್ ಸಿಟ್ಟಿಂಗ್ ಅಲ್ಲಿ ಬಗೆಹರಿಯೋ ಸಮಸ್ಯೆನೇ ಅಲ್ಲ ಇದು. ಹಾಗಾದ್ರೆ ಅಲ್ರಿ, ರಕ್ತ ಹಂಚ್ಕೊಂಡು ಹುಟ್ಟಿರೋಂತ ದಾಯಾದಿ, ಅಯ್ಯೋ ಅಣ್ಣ ತಮ್ಮಂದ್ರ ಆಸ್ತಿನೇ ಒಂದ್ ಸಿಟ್ಟಿಂಗ್ ಅಲ್ಲಿ ಆಗಲ್ಲ ರೀ. ಹೌದು, ಕರೆಕ್ಟ್. ಆಗತ್ತೇನ್ರಿ? ರಕ್ತ ಹಂಚ್ಕೊಂಡು ಹುಟ್ಟಿರ್ತೀರಪ್ಪ, ಅದೇ ಸೆಟ್ಲ್ ಆಗಲ್ಲ ಅನ್ನತ್ತೆ. ಎಷ್ಟಕ್ಕೆ? 30-40 ಸೈಟ್ ಹೆಂಗ್ ಡಿವೈಡ್ ಮಾಡಬೇಕು ಅನ್ನೋ ವಿಚಾರಕ್ಕೆ. ನಿಜ, ಕರೆಕ್ಟ್. ಕರೆಕ್ಟಾ? ಹೌದು ಸರ್, ಹೌದು. ಆ 30-40 ನಲ್ಲಿ 1 ಫೀಟ್ ವ್ಯತ್ಯಾಸ ಆಯ್ತು ಅಂತ ಅಕ್ಕ ತಮ್ಮನನ್ನೋ ತಮ್ಮ ಅಕ್ಕನನ್ನೋ ಕೊಲೆ ಮಾಡಿರೋ ಪ್ರಕರಣ ನೋಡಿದೀವಿ ನಾವು. ಹೌದು ಹೌದು, ಕರೆಕ್ಟ್. ಹೌದಾ? ಹೌದು. ಇನ್ನು 2 ದೇಶಗಳ ಮಧ್ಯೆ ನಡೀತಾ ಇದೆ ಎಂದಾಗ, ಸಾರ್ವಭೌಮತೆಗೆ ನಡೀತಾ ಇದೆ ಎಂದಾಗ, ಸಾಮ್ರಾಟರಾಗಲು ನಡೀತಾ ಇದೆ ಎಂದಾಗ, ನಾನೇ ದೊಡ್ಡವನಿಂದ ಬಿಂಬಿಸಕ್ಕೆ ನಡೀತಿದೆ ಎಂದಾಗ, ಶಕ್ತಿ ಪ್ರದರ್ಶನ ನಡೆಯುವಾಗ ಇವೆಲ್ಲ ಸುಲಭನ ಅರವಿಂದ್. ಮತ್ತೆ ಇನ್ನೊಂದು, ಇವತ್ತು ಬೆಳಗ್ಗೆಯಿಂದ ನಾನು ಅಬ್ಸರ್ವ್ ಮಾಡಿದ್ದು ಸರ್, ಇರಾನ್ ಅವರು ನಮ್ಮ ಪೂರ್ವ ಷರತ್ತುಗಳಿಗೆ ಅಮೆರಿಕ ಒಪ್ಪಿಗೆ ಕೊಟ್ಬಿಟ್ಟಿದೆ, ನಮ್ಮ ಆಸ್ತಿ ಪಾಸ್ತಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದೆ ಅಂತೆಲ್ಲ ಮಾಧ್ಯಮಗಳು ಬಂದು. ಅದು ಮಾತುಕತೆಯ ಒಂದು ತಂತ್ರನೇ. ಇದು ಬ್ಯಾಕ್ ರೂಮ್ ನಲ್ಲಿ ಪತ್ರಕರ್ತರ ಹತ್ರ ಈ ತರ ಸುದ್ದಿಗಳನ್ನ ಹಾರಿ ಬಿಡುವುದು. ಅಮೆರಿಕ ಎಲ್ಲ ಒಪ್ಪಿಬಿಟ್ಟಿದೆಯಂತೆ ಅನ್ಬಿಡೋದು, ಅಥವಾ ಅಮೆರಿಕ ಯಾವ್ದಕ್ಕೂ ಒಪ್ತಾ ಇಲ್ವಂತೆ ಅನ್ಬಿಡೋದು, ಅಥವಾ ಇರಾನ್ ಎಲ್ಲದಕ್ಕೂ ಒಪ್ಕೊಂಡು ಬಗ್ಗಾಯ್ತಂತೆ ಅನ್ಬಿಡೋದು. ಇದೆಲ್ಲ ತಂತ್ರಗಾರಿಕೆ ಮತ್ತು ಒತ್ತಡಗಳು ಮತ್ತು ತಮ್ಮ ಪೊಸಿಷನ್ಗಳನ್ನ ಸರಿಯಾಗಿ ಬಿಗಿ ಮಾಡಿಕೊಳ್ಳುವ ತಂತ್ರಗಾರಿಕೆಯ ಭಾಗಗಳಷ್ಟೇ. ಇನ್ನು ಕೆಲವು ಬಾರಿ ಇಂತಹ ಸುದ್ದಿಗಳು ಯಾವುದೇ ಮೂಲಗಳೇ ಇಲ್ಲದೆ ಹಬ್ಬತಾನೂ ಇರುತ್ತೆ. ಬಹಳ ಜನಕ್ಕೆ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತೇ ಇರಲ್ಲ, ಬಟ್ ಬಿಡ್ತಾ ಇರ್ತಾರೆ ರೈಲ್ನ ಸುಮ್ಮನೆ ಎಲ್ಲ ಗೊತ್ತಿರೋರ್ ತರ ಅಲ್ವಾ? ಹಾಗಾಗಿ ನನ್ನ ಪ್ರಕಾರ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಹೌ ಫಾರ್ ದಿಸ್ ಟಾಕ್ಸ್ ವಿಲ್ ಗೋ. ಇದು ಇಲ್ಲಿಗೆ ಮುಗಿಯತ್ತಾ, ಇನ್ನೊಂದು ರೌಂಡ್ ನಡೆಯತ್ತಾ, ಆ ರೌಂಡ್ ಪಾಕಿಸ್ತಾನದಲ್ಲಿ ನಡೆಯತ್ತಾ ಅಥವಾ ಬೇರೆ ಕಡೆ ನಡೆಯತ್ತಾ, ಅಥವಾ ಆ ರೌಂಡ್ ಬರೀ ಫೋನ್ ಅಲ್ಲಿ ನಡೆಯತ್ತಾ ಅಥವಾ ವರ್ಚುವಲ್ ಅಲ್ಲಿ ನಡೆಯತ್ತಾ, ಅಥವಾ ಇದೇ ತರ ಒಬ್ಬರಿಗೊಬ್ರು ಮುಖಾಮುಖಿ ಮಾಡ್ತಾರಾ? ಈಗ ನಡೀತಿರೋದು ಡೈರೆಕ್ಟ್ ಆಗಿ ಆಗತ್ತಾ, ಡೈರೆಕ್ಟ್ ಆಗಿ ಆಗಲ್ವಾ? ಇವೆಲ್ಲದಕ್ಕೂ ವಿ ನೀಡ್ ಟೈಮ್ ಟು ಸಿ. ಸರ್ ಹಾಗೆ ಲೈನಲ್ಲಿದೆ ಸರ್, ಆರ್ಟಿಮಿಸ್ಟ್ ಒಂದು ನಿಮ್ದೊಂದು ಮಾತಾಡಿಸ್ಬಿಡ್ತೀನಿ, ಒಂದು ಸ್ಟೋರಿ ತಗೋತೀನಿ ಸರ್. ಓಕೆ. Imagine, innovate, integrate. GSSS Institute of Engineering and Technology for Women, Mysuru, serving the nation with empowered women. ಇನ್ನು ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ನಡೀತಾ ಇದ್ರೆ ಲೆಬನಾನ್ ಇಸ್ರೇಲ್ ಮೇಲೆ ದಾಳಿ ಪ್ರತಿದಾಳಿ ಈಗ ಮುಂದುವರಿತಾ ಇದೆ. ದಕ್ಷಿಣ ಲೆಬನಾನ್ ಮೇಲೆ ವಸತಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿದೆ, 3 ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಮೇಲೆ ಲೆಬನಾನ್ ಕೂಡ ಪ್ರತಿದಾಳಿ ನಡೆಸಿದೆ. ಇಸ್ರೇಲ್ ನಗರ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಲೆಬನಾನ್ ಮಿಸೈಲ್ ದಾಳಿ ಮಾಡಿದೆ. ಇನ್ನು ಇರಾನ್ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ವಾಯುದಾಳಿಯಿಂದಾಗಿ ಮೊಜ್ತಬಾ ಅವರ ಮುಖ ಕೈಕಾಲಿಗೆ ಗಾಯ ಆಗಿತ್ತು ಅಂತ ತಿಳಿದು ಬಂದಿದೆ. ಇರಾನ್ ಬೆನ್ನಿಗೆ ನಿಂತಿರೋ ಚೀನಾ
ಮೂರನೇ ದೇಶಗಳ ಮೂಲಕ ಇರಾನ್ಗೆ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ತಲುಪಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದಂತೆ. ಈ ಬಗ್ಗೆ ಅಮೆರಿಕದ ಗುಪ್ತಚರ ತಂಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಹೊರ್ಮುಜ್ ಜಲಸಂಧಿ ತೆರೆಯೋದಕ್ಕೆ ಈಗ ಇರಾನ್ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ವೈರಿಗಳ ಧ್ವಂಸಕ್ಕಾಗಿ ಜಲಸಂಧಿಯಲ್ಲಿ ತಾನೇ ಇಟ್ಟಿರೋ ಎಲ್ಲ ಜಲಬಾಂಬ್ಗಳನ್ನು ಪತ್ತೆ ಹಚ್ಚೋದಕ್ಕೆ ಇರಾನ್ಗೆ ಸಾಧ್ಯವಾಗ್ತಿಲ್ಲ ಅಂತ ತಿಳಿದು ಬಂದಿದೆ. ಅಲ್ಲದೆ IRGC ಕೂಡ ಈ ಜಲಬಾಂಬ್ಗಳಿಗೆ ಹಡಗುಗಳು ಡಿಕ್ಕಿ ಹೊಡೆಯುವ ಅಪಾಯ ಇದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಹೊರ್ಮುಜ್ ಬಳಿ ಇದ್ದ ಅಮೆರಿಕ ಯುದ್ಧನಕ್ಕೆ ಇರಾನ್ 30 ನಿಮಿಷಗಳ ಡೆಡ್ಲೈನ್ ಕೊಟ್ಟ ಬೆನ್ನಲ್ಲೇ ಆ ವಾರ್ಶಿಪ್ ಯೂಟರ್ನ್ ಹೊಡೆದುಬಿಟ್ಟಿದೆ. ಈ ಮಧ್ಯೆ 20,400 ಮೆಟ್ರಿಕ್ ಟನ್ LPG ಹೊತ್ತ ಭಾರತದ ಜಗ್ ವಿಕ್ರಮ್ ಹಡಗು ಹೊರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದೆ. ಈವರೆಗೂ ಭಾರತದ 10 ಹಡಗುಗಳು ಹೊರ್ಮುಜ್ ದಾಟಿದ್ದು, ಇನ್ನೂ 15 ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಕ್ಕಾಕೊಂಡಿದೆ. ನೋಡಿ, ಚಂದಿರನ ಅಂಗಳಕ್ಕೆ ಹೋಗಿ ಬರುವ ಮನುಷ್ಯನ ಮತ್ತೊಂದು ಪ್ರಯತ್ನಕ್ಕೆ ಮೊದಲ ಹಂತದ ಯಶಸ್ಸು ಈಗಾಗಲೇ ಸಿಕ್ಕಿದೆ. 5 ದಶಕಗಳ ಬಳಿಕ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹೊಸ ದಾಖಲೆ ನಿರ್ಮಿಸಿದೆ. ನಾಸಾದ 10 ದಿನಗಳ ಆರ್ಟಿಮಿಸ್ 2 ಪ್ರಾಜೆಕ್ಟ್ ಯಶ ಕಂಡಿದೆ. ಏಪ್ರಿಲ್ 1ರಂದು ಅಮೆರಿಕದ ಕೆನಡಿ ಉಡಾವಣಾ ಕೇಂದ್ರದಿಂದ ಲಾಂಚ್ ಆಗಿದ್ದ ಒರಾಯನ್ ಕ್ಯಾಪ್ಸೂಲ್ ಇವತ್ತು ಭಾರತೀಯ ಕಾಲಮಾನ ಬೆಳಿಗ್ಗೆ 6:35 ಸುಮಾರಿಗೆ ಸ್ಯಾಂಡಿಯಾಗೋದ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿಗೆ ಇಳಿದಿದೆ. ಇದು 4 ಸದಸ್ಯರ ತಂಡಕ್ಕೆ ವಿಜಯೋತ್ಸಾಹದಂತಹ ಸ್ವಾಗತವಾಗಿತ್ತು. ಅವರ ದಾಖಲೆ ಮಟ್ಟದ ಚಂದ್ರನ ಸಮೀಪದ ಹಾರಾಟ ಮಾನವನ ಕಣ್ಣಿಗೆ ಮೊದಲ ಬಾರಿಗೆ ಕಾಣದ ಚಂದ್ರನ ದೂರದ ಭಾಗದ ವಿಶಾಲ ದೃಶ್ಯಗಳನ್ನು ಮಾತ್ರವಲ್ಲದೆ ಸಂಪೂರ್ಣ ಸೂರ್ಯಗ್ರಹಣವನ್ನು ತೋರಿಸಿತು. ಕಮಾಂಡರ್ ರೀಡ್ ವೈಸ್ಮನ್, ಪೈಲಟ್ ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಮತ್ತು ಕೆನಡಾದ ಜೆರಿಮಿ ಹ್ಯಾನ್ಸನ್ ಅವರು 33 ಪಟ್ಟು ಹೆಚ್ಚು ವೇಗದಲ್ಲಿ ವಾತಾವರಣವನ್ನು ಪ್ರವೇಶ ಮಾಡಿದರು. ಒರೇನ್ ಕ್ಯಾಪ್ಸೂಲ್ ಸ್ವಯಂಚಾಲಿತ ನಿಯಂತ್ರಣದಲ್ಲಿ ಸಮುದ್ರಕ್ಕೆ ಇಳಿತು. ಆರ್ಟಿಮಿಸ್ 2 ಸುಮಾರು ಪ್ರತಿ ಸೆಕೆಂಡ್ಗೆ 36,170 ಅಡಿ ವೇಗದಲ್ಲಿ ಭೂಮಿಗೆ ಮರಳಿದ ನಂತರ 30 ಕಿಲೋಮೀಟರ್ ಗಂಟೆಗೆ ಆ ವೇಗಕ್ಕೆ ಇಳಿತು, ನೀರಿಗೆ ಬಂತು, ಎಲ್ಲ ಸುಸೂತ್ರವಾಯಿತು. ಅಮೆರಿಕ ಅಧ್ಯಕ್ಷ ಇದನ್ನು ಶ್ಲಾಘನೆ ಮಾಡಿದ್ದಾರೆ. ಮುಂದಿನ ಟಾರ್ಗೆಟ್ ಮಂಗಳಯಾನ ಅಂತ ಹೇಳಿದ್ದಾರೆ. ಮತ್ತೆ ನಾನು ಸಂಪರ್ಕಕ್ಕೆ ತಗೋತೀನಿ ನಮ್ಮ ಸರ್ನ. ಸರ್, ನಿನ್ನೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಸರ್, ಎಷ್ಟು ಸವಾಲಿನ ಕೆಲಸ ಇದನ್ನು ಭೂಮಿಗೆ ತರೋದು, ಹೋಗೋದು ಸುಲಭ ಬರೋದು ಕಷ್ಟ ಅಂತಂದ್ಬಿಟ್ಟು. ಒಂದು ದೊಡ್ಡ ಸಾಧನೆ. ಎಷ್ಟು ಅವಶ್ಯಕತೆ ಇತ್ತು ಸರ್ ಇಂಥ ಒಂದು ದೂರದ ಪ್ರಯಾಣ ಚಂದ್ರನ ಬಳಿಗೆ ಅಂತ ಸರ್? ಇದು ಬಹುಶಃ ನಾಸಾದ ವಿಜ್ಞಾನಿಗಳನ್ನೂ ಕೂಡ ಮೀರಿದ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಬಂದು ಅದು ಲ್ಯಾಂಡ್ ಆಯಿತು. ಯಾವುದು ಆರ್ಟಿಮಿಸ್ 2. ನಾನು ನನ್ನ ವೈಯಕ್ತಿಕ ಕುತೂಹಲ ಆರಂಭದಿಂದ ನನಗಿರುವಂತಹ ಈ ವಿಜ್ಞಾನದ ವಿಚಾರಗಳಲ್ಲಿ ಇರಬಹುದಾದ ಕೆಲವು ಆಸಕ್ತಿಗಳ ಪರಿಣಾಮವಾಗಿ ನಾನು ಇವತ್ತು ಬೆಳಿಗ್ಗೆ ಎದ್ದು ಕೂತ್ಕೊಂಡು ನೋಡ್ತಾ ಕೂತಿದ್ದೆ ಹೌ ದಿ ರೀಎಂಟ್ರಿ ವಿಲ್ ಹ್ಯಾಪನ್ ಅಂತ. ಆ ಸಂದರ್ಭದಲ್ಲಿ ಒಂದಿಷ್ಟು ಆತಂಕದ ಕ್ಷಣಗಳು ಇದ್ವು, ಇರಲಿಲ್ಲ ಅಂತಲ್ಲ, ಆದ್ರೆ ಅದು ಯಾವ ಕೈ ಮೀರಿ ಹೋಗುವ ಕ್ಷಣಗಳಾಗಿರ್ಲಿಲ್ಲ. ನಿರೀಕ್ಷೆಯ ಪ್ರಕಾರದಲ್ಲೇ ಆರ್ಟಿಮಿಸ್ 2 ಏನಾಯ್ತು, ನಮ್ಮ ವಾತಾವರಣವನ್ನು ಪ್ರವೇಶ ಮಾಡ್ತು. 25,000 ಮೈಲಿಗಳ ವೇಗದಲ್ಲಿ ನುಗ್ಗಿ ಬಂತು ನಮ್ಮ ಭೂಮಿಯ ಕಡೆಗೆ. ಕಾಲ ನಂತರದಲ್ಲಿ ಆ ಕ್ಯಾಪ್ಸೂಲ್ ಬೇರೆ ಆಯ್ತು. ಅಂದ್ರೆ ನೀವು ಬಿದ್ದಿರೋದನ್ನ ಕ್ಯಾಪ್ಸೂಲ್ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಈ ತರ ಕ್ಯಾಪ್ಸೂಲ್ ಬಿದ್ದಿದ್ದನ್ನ ನೋಡ್ತಾ ಇರ್ತೀರಿ ಟಿವಿನಲ್ಲಿ. ಆ ಕ್ಯಾಪ್ಸೂಲ್ ಸಪರೇಟ್ ಆಯ್ತು ಮೂಲ ನೌಕೆಯಿಂದ. ಸಪರೇಟ್ ಆದ್ಮೇಲೆ 4 ಗಗನಯಾತ್ರಿಗಳು ಒಂದಿಷ್ಟು ರೀಅಡ್ಜಸ್ಟ್ಮೆಂಟ್ಸ್ ಅನ್ನ ಬೂಸ್ಟರ್ಗಳ ಮೂಲಕ ಒಂದಿಷ್ಟು ರೀಅಡ್ಜಸ್ಟ್ಮೆಂಟ್ ಅನ್ನು ಮಾಡಿಕೊಂಡ್ರು, ಕೋರ್ಸ್ ಅನ್ನ ಸೆಟ್ ಮಾಡಿಕೊಂಡ್ರು. ಈ ಕ್ಯಾಪ್ಸೂಲ್ ಏನಿತ್ತು ಅದು ಭೂಮಿಯ ಕಡೆಗೆ ನುಗ್ಗಿ ಬರೋದಕ್ಕೆ. ನುಗ್ಗಿ ಬರುವಾಗ ಮೂತಿ ಶಾರ್ಪ್ ಇರೋ ಕಡೆ ನುಗ್ಗಿ ಬರೋ ಹಂಗಿಲ್ಲ, ರಿವರ್ಸ್ ಅಲ್ಲಿ ನುಗ್ಗಿ ಬರಬೇಕಾಗಿತ್ತು. ಅದು ಅದರ ಹೀಟ್ ಶೀಲ್ಡ್ ಅನ್ನ ಬೆಂಕಿಗೆ ಮುಖಕ್ಕೆ ಕೊಟ್ಕೊಂಡು ಬರಬೇಕಾಗಿತ್ತು. ಆ ಪ್ರಕಾರದಲ್ಲೇ ಬಂತು. ಆಗ ಒಂದು 6-7 ನಿಮಿಷ ಅತ್ಯಂತ ಕಮ್ಯುನಿಕೇಶನ್ ಇರಲಿಲ್ಲ ಹ್ಯೂಸ್ಟನ್ ಕೇಂದ್ರ ಕಚೇರಿ ಜೊತೆ. ಆದ್ರೆ ಅದ್ಭುತವಾಗಿ ಅದು ಆಮೇಲೆ ವಾಪಸ್ ರೀಎಸ್ಟಾಬ್ಲಿಷ್ ಆಯ್ತು, ಚೆನ್ನಾಗಾಯ್ತು. ಅಂದ್ರೆ ದಟ್ ವಾಸ್ ಎಕ್ಸ್ಪೆಕ್ಟೆಡ್ ಆಲ್ಸೋ, ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಇರಲಿಲ್ಲ ಅದರಲ್ಲಿ. ತದನಂತರದಲ್ಲಿ ಅದು ಅಟ್ಮಾಸ್ಫಿಯರ್ ನ ಪ್ರವೇಶ ಮಾಡಿದ ಮೇಲೆ, ಅದು ಒಳಕ್ಕೆ ಬಂದ ಮೇಲೆ ಬಹಳ ಅದ್ಭುತವಾಗಿ ಪ್ಯಾರಾಶೂಟ್ ಎಲ್ಲ ಪರ್ಫೆಕ್ಟ್ ಆಗಿ ಓಪನ್ ಅಪ್ ಆಯ್ತು. ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಬ್ರಿಲಿಯಂಟ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಲ್ಯಾಂಡ್ ಆಯ್ತು, ಟೆಕ್ಸ್ಟ್ ಬುಕ್ ತರಕ್ ಬಂದ್ಬಿಡ್ತು ಅಂತ ನಾವು ಬೇಕಾದ್ರೆ ಕರೀಬಹುದು. ಬಹಳ ಅದ್ಭುತವಾಗಿ ಬಂತು. ಬಂದ ನಂತರ ಸ್ಯಾಂಡಿಯಾಗೋದು ಕೋಸ್ಟಲ್ ಬಂದು ಕೂತ್ಕೋತು. ಸುಮಾರು 1 ಗಂಟೆ ಕಾಲ ಆದ್ಮೇಲೆ ಅವರೆಲ್ಲರನ್ನು ಆಚೆ ಕರ್ಕೊಂಡ್ಬರ್ಲಾಯ್ತು. ಆಚೆ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಏರ್ ಲಿಫ್ಟ್ ಮಾಡಿ ಹೆಲಿಕಾಪ್ಟರ್ ನಲ್ಲಿ ಸಮೀಪದಲ್ಲೇ ಇದ್ದಂತ ಅಮೆರಿಕದ ಒಂದು ನೇವಲ್ ಶಿಪ್, ನೌಕಾದಳದ ಒಂದು ಹಡಗಿಗೆ ಕರ್ಕೊಂಡೋಗಿ ಇಳಿಸಿದ್ರು. ಎಲ್ಲಾರ್ನೂ ಇಳಿಸಿದ ಮೇಲೆ ನನಗೆ ಕಾಣಿಸಿದ್ದಂತ ಒಂದು ಅಮೋಘ ದೃಶ್ಯ ಅಂತಂದ್ರೆ 10 ದಿನಗಳ ಕಾಲ ಸ್ಪೇಸ್ ಅಲ್ಲಿ ಇದ್ರು. ಅವರು 0 ಗ್ರಾವಿಟಿ ಅಂದ್ರೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಅವರ ಬಾಡಿ ಎಲ್ಲ ಏರುಪೇರ್ ಆಗಿರುತ್ತೆ ಅನ್ಕೊಂಡಿದ್ವಿ. ಆದ್ರೆ ಅವರು ಮಾತ್ರ ಯಾವ್ದು ಇಲ್ಲದಂಗೆ ಹೆಲಿಕಾಪ್ಟರ್ ಇಂದ ಕೆಳಗಿಳಿದು ಬಿಟ್ಟು ಆರಾಮಾಗಿ ನಡ್ಕೊಂಡು ಹೊರಟೋಗ್ಬಿಟ್ರು. ದಟ್ ವಾಸ್ ಅನ್ ಅಮೇಸಿಂಗ್ ಸೀನ್ ನನಗೂ ಮಾತ್ರ. ಇಟ್ಸ್ ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ 4 ತಿಂಗಳು, 6 ತಿಂಗಳು, 8 ತಿಂಗಳು ಎಲ್ಲ ಇರ್ತಾರೆ. ಅವಾಗ ಹೆಚ್ಚು ಪರಿಣಾಮ ಬೀರುತ್ತೆ ಬಾಡಿ ಮೇಲೆ, ಒಪ್ಕೋತೀನಿ. 10 ದಿನಕ್ಕೆ ದೊಡ್ಡ ಪರಿಣಾಮ
ಪರಿಣಾಮ ಬೀರ್ಲಿಕ್ಕಿಲ್ವೇನೋ ಅಂತ. ಬಟ್ ಸ್ಟಿಲ್ ದ ವೇ ದೇ ವಾಕ್ಡ್, ಅವ್ರು ನಡ್ಕೊಂಡು ಬಂದಿದ್ ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ಅಂದ್ರೆ 4 ಗಗನಯಾತ್ರಿಗಳು ಅತ್ಯಂತ ಆರೋಗ್ಯವಾಗಿಯೂ ಸುರಕ್ಷಿತವಾಗಿಯೂ ಹರ್ಷಚಿತ್ತರಾಗಿಯೂ ಇದ್ರು. ಅಲ್ಲಿಗೆ ಮಾನವನ ಮೊದಲ ಒಂದು ಹೆಜ್ಜೆ ಸವಾಲು ಪೂರೈಕೆ ಆಯಿತು. ಈ ಆರ್ಟಿಮಿಸ್ 2 ಇವತ್ತು ಬಂದಿದ್ದನ್ನ ಏನಂತ ಬಣ್ಣಿಸಬೇಕು ಅಂದ್ರೆ, ಇವತ್ತಿನಿಂದ ಮನುಷ್ಯನ ಒಂದು ಹೊಸ ಕನಸು ಪ್ರಾರಂಭವಾಗಿದೆ ಅಂತ ಅನ್ಕೋಬೇಕು. ಇದು ಇಳಿದು ಬಂದಿದ್ರಿಂದ ಮುಗೀತು ಅಂತಲ್ಲ, ಇದು ಪ್ರಾರಂಭ. ಯಾಕಂದ್ರೆ ನಾವು ಚಂದ್ರನ ಮೇಲೆ ಒಂದು ನಿಶ್ಚಿತವಾದಂತಹ ತಾಣವನ್ನ ಅಂದ್ರೆ ಒಂದು ಬೇಸ್ ಅನ್ನ ಸ್ಥಾಪನೆ ಮಾಡಬಹುದು ಅನ್ನೋದನ್ನ ಹೆಚ್ಚು ಕಡಿಮೆ ಇದನ್ನು ಕಲ್ತ್ಕೊಂಡಿದ್ದೀವಿ ಚಂದ್ರನಲ್ಲಿ. ಆ ನಂತರ ಅದನ್ನ ಬಳಸಿಕೊಂಡು ನಾವು ಮಾರ್ಸ್ಗೆ ಹೋಗೋದು ಅನ್ನೋ ಪ್ಲಾನ್ ಇರೋದ್ರಿಂದ ಬಹಳ ಅದ್ಭುತವಾಗಿ ಆ ಕೆಲಸವನ್ನ ಇದು ಮಾಡಿದೆ. ನಾವು ನಮ್ಮ ಒಂದು ವೆರಿ ವೆರಿ ಎಕ್ಸೈಟಿಂಗ್ ಟೈಮ್ಗೆ ಮೊದಲನೆಯ ಹೆಜ್ಜೆಯನ್ನ ಇವತ್ತು ಇಟ್ಟಿದ್ದೀವಿ. ಇವತ್ತಾಗಿದ್ದು ಆರಂಭವೇ ಹೊರತು ಆರ್ಟಿಮಿಸ್ 2 ಪ್ರಾಜೆಕ್ಟ್ ಯೋಜನೆಯ ಅಂತ್ಯ ಅಲ್ಲ ಅನ್ನೋದನ್ನ ಜನ ತಿಳ್ಕೋಬೇಕು. ಶ್ರೀಸಾಮಾನ್ಯರಿಗೆ ಹೇಳೋದಾದ್ರೆ, ನಿಮ್ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೋ ಇದ್ರ ಲಾಭಗಳು ಸಿಕ್ಕಬಹುದು, ನಿಮಗೆ ಸಿಕ್ಕೇನು ಇರಬಹುದು. ನಮ್ಮ ಮೊಮ್ಮಕ್ಕಳಿಗೆ ಏನ್ ಲಾಭ ಸಿಕ್ಬಹುದು ಅಂದ್ರೆ, ಐ ಡೋಂಟ್ ನೋ ಏನ್ ಸಿಕ್ಬಹುದು ಅಂತ. ನಿಮ್ಗೆ ಹೆಂಗೆ ಮೊಬೈಲ್ ಲಾಭ ಸಿಕ್ಕಿದೆಯೋ, ನಿಮ್ಗೆ ಹೆಂಗೀಗ ಟೆಲಿವಿಷನ್ ಲಾಭ ಸಿಕ್ಕಿದೆಯೋ, ನಿಮ್ಗೆ ಹೆಂಗೀಗ ಇಂಟರ್ನೆಟ್ಟಿನ ಸ್ಯಾಟಲೈಟ್ ಇಂಟರ್ನೆಟ್ ಇಂದ ಡೈರೆಕ್ಟ್ ಲಾಭಗಳು ಸಿಕ್ಕಿದೆಯೋ, ಈ ರೀತಿ ತರಹವಾರಿ ಹೇಗೆ ವೆದರ್ ಲಾಭಗಳೆಲ್ಲ ಅಡ್ವಾನ್ಸ್ ವೆದರ್ ಕಂಡೀಷನ್ಸ್ ತಿಳ್ಕೊಳ್ಳೋ ಲಾಭಗಳು ಸಿಕ್ಕಿದೆಯೋ, ಹೇಗೆ ನ್ಯಾವಿಗೇಷನ್ GPS ಸಿಸ್ಟಮ್ಸ್ ಎಲ್ಲ ಸಿಕ್ಕಿದೆಯೋ, ಹಾಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನೇನೋ ಸಿಕ್ಕಬಹುದು. ಐ ಕಾಂಟ್ ಸೇ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಐ ಕ್ಯಾನ್ ಸೇ. ಹೇಳ್ಬೋದು, 100 ವಿಚಾರ ಇದೆ, ಅದನ್ನ ಹೆಂಗೆ ಏನೇನ್ ಸಿಗಬಹುದು ಅಂತ ಹೇಳಲಿಕ್ಕೆ ಅದನ್ನೆಲ್ಲ ಹೇಳಕ್ಕೆ ಟೈಮ್ ಇಲ್ಲ. ಬಟ್ ಇದು ಆರಂಭ, ಅದ್ಭುತ ದಿನ, ಅಮೇಝಿಂಗ್ ಡೇ. ನನ್ನ ಪ್ರಕಾರ ವಿಜ್ಞಾನವನ್ನು ಮತ್ತು ಇಂತಹ ಲೋಕದ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡ್ರೆ, ಆಸಕ್ತಿ ಇಟ್ಕೊಂಡಿರೋರಿಗೆಲ್ಲ ಇವತ್ತೊಂದು ಅದ್ಭುತವಾದ ದಿನ. ಇಟ್ಸ್ ಎ ಗ್ರೇಟ್ ಡೇ ಅಂಡ್ ಎ ಗ್ರೇಟ್ ಬಿಗಿನಿಂಗ್ ಡೇ. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ.